ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೀವ್ರ ಕುತೂಹಲ ಕೆಡಿಸ್ತಾ ಇದೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಚುನಾವಣೆ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಜಿದ್ದಿ ಏರ್ಪಡ್ತಾ ಇದೆ ಆರಂಭದಿಂದಲೇ. ಇನ್ನು ಯಾರು ಅಲ್ಲಿನ ಅಭ್ಯರ್ಥಿ ಅನ್ನೋದು ಫೈನಲ್ ಆಗಿಲ್ಲ. ಸಮನ್ವಯ ಸಮಿತಿ ಸಭೆಯಲ್ಲಿ ನಿರ್ಧಾರ ಆಗುತ್ತಾ? ಯಾಕೆಂದ್ರೆ ಈಗಾಗಲೇ JDS ನಿಂದ ನಿಖಿಲ್ ಹಾಗೆ ಕಾಂಗ್ರೆಸ್ನಿಂದ ಸುಮಲತಾ ಎಂಟ್ರಿಯಿಂದ ರಂಗೇರ್ತಾ ಇದೆ. ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಿಖಿಲ್ ಮಾತ್ರ ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎರಡೂ ಪಕ್ಷಗಳು ಇದನ್ನ ಸಮನ್ವಯತೆಯಿಂದ ಹೇಳಿಲ್ಲ. ಸುಮಲತಾ ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಳ್ತಾರಾ ಗೊತ್ತಿಲ್ಲ, ಅವರಿಗೆ ಮಂಡ್ಯದಲ್ಲಿ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ನೆಕ್ ಟು ನೆಕ್ ಫೈಟ್ನಲ್ಲಿ ಯಾರಿಗೆ ಸಿಗುತ್ತೆ ಈ ಒಂದು ಮಂಡ್ಯದ ಲೋಕಸಭಾ ಕ್ಷೇತ್ರದ ಅಖಾಡದ ಟಿಕೆಟ್? ಇವರಿಬ್ಬರಿಗೂ ಕೂಡ ಸಾಕಷ್ಟು ಫೈಟ್ ಇದೆ. ಕೊನೆ ಕ್ಷಣದಲ್ಲಿ ಸುಮಲತಾಗೆ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು, ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರಾ, JDS ಇದಕ್ಕೆ ಒಪ್ಪಿಕೊಳ್ಳುತ್ತಾ, ಅಥವಾ ಇವರಿಬ್ಬರ ಕಿತ್ತಾಟದಲ್ಲಿ ಸುಮಲತಾರನ್ನ BJP ಸೆಳೆಕೊಳ್ಳುತ್ತಾ? ಸೊ ಇಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್, ಇದೆಲ್ಲವೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು. ಈ ಹಿಂದೆ ಇರುವಂಥ ಅಂದರೆ ಹಾಲಿ ಇರುವಂತಹ ಶಿವರಾಮೇಗೌಡ ಅವರ ಪ್ರಭಾವ ಏನಾದರೂ ಆಗುತ್ತಾ? ಯಾಕೆಂದರೆ ಇಲ್ಲಿ ಯಾರಿಗೆ ಒಲಿಯಬಹುದು ಸಕ್ಕರೆ ನಾಡಲ್ಲಿ ವಿಜಯಲಕ್ಷ್ಮಿ? ಶಿವರಾಮೇಗೌಡರು ಒಂದು ರೀತಿ ಅಸಮಾಧಾನಗೊಂಡು JDSಗೆ ವಿರುದ್ಧವಾಗಿ ನಡ್ಕೊಳ್ತಾರಾ? ಸೊ ಇದು ತೀವ್ರವಾದಂಥ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಈ ಹಿಂದೆ ನಡೆದಂಥ ಉಪಚುನಾವಣೆಯಲ್ಲೂ ಕೂಡ LR ಶಿವರಾಮೇಗೌಡ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ನ ವಿರುದ್ಧ ಮತಗಳು ಕೂಡ ಕೆಲಸ ಮಾಡಿದ್ವು. BJPಗೆ 2.5 ಲಕ್ಷ ಮತಗಳು ಹೋಗಬೇಕಾದ್ರೆ ಕಾಂಗ್ರೆಸ್ನ ವಿರುದ್ಧದ ಮತಗಳು ಹೋಗಿದ್ವು. ಸೊ ಹಾಗಾಗಿ ಚಲುವರಾಯಸ್ವಾಮಿ ಅವರು ಕೂಡ ಪ್ರಭಾವ ಉಳಿಸ್ಕೊಂಡಿದ್ದಾರೆ. ಈ ನೆಕ್ ಟು ನೆಕ್ ಫೈಟ್ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಇಲ್ಲಿ ಗೆಲ್ತಾರೆ, ಅಧಿಕೃತ ಅಭ್ಯರ್ಥಿ ಯಾರು? ಸೊ ಅದರ ನಂತರ ಗೆಲುವು ಹಾಗೆ ಸೋಲಿನ ಲೆಕ್ಕಾಚಾರ ಆಗುತ್ತೆ. ಕೊನೆ ಕ್ಷಣದಲ್ಲಿ ಸುಮಲತಾಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ BJPಯ ಪಾಲಾಗ್ತಾರ ಸುಮಲತಾ? BJP ಅವ್ರನ್ನ ಸೆಳೆದುಕೊಳ್ಳುತ್ತಾ, ಅವರ ತೆಕ್ಕಿಗೆ ಸೆಳೆದುಕೊಳ್ಳುತ್ತಾ ಅನ್ನುವಂಥ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಿದ್ದಾಗ ಕಾದು ನೋಡುವ ತಂತ್ರವನ್ನು ಸದ್ಯಕ್ಕೆ BJP ಅನುಸರಿಸ್ತಾ ಇದೆ ಇಲ್ಲಿ. ಯಾಕೆಂದರೆ ಈಗಾಗಲೇ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ನಾಯಕರು ಹೇಳಿದ್ದಾರಂತೆ, JDSನ ಕಾರ್ಯಕರ್ತರು, ಹಾಗೆ ದೇವೇಗೌಡರು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಿದ್ದಾಗ ಮೈಸೂರು ಅಥವಾ ಮಂಡ್ಯ ಇವೆರಡರಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ? ಸೊ ಸುಮಲತಾರನ್ನ ಗೆಲ್ಲಿಸೋ ದೃಷ್ಟಿಯಿಂದ ಕ್ಷೇತ್ರವನ್ನು ಬಿಟ್ಕೊಡ್ತಾರಾ ಮಂಡ್ಯ? ಯಾಕೆಂದರೆ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳು JDSನ ಪಾಲಲ್ಲಿದ್ದಾವೆ. ಸೊ ಹಾಗಾಗಿ ಅಲ್ಲಿನ ಕಾರ್ಯಕರ್ತರು ಸುಮಲತಾ ಅವರಿಗೆ ಚಾನ್ಸ್ ಕೊಡ್ತಾರಾ? ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡದೆ ಹೋದರೆ ಸುಮಲತಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ? ಅಥವಾ BJP ಅವರಿಗೆ ಚಾನ್ಸ್ ಕೊಡುತ್ತಾ? ಇದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾರಿಗೆ ಇಲ್ಲಿ ಟಿಕೆಟ್ ಕೊಡ್ತಾರೆ? ಸೊ ಈ ಒಂದು ನೆಕ್ ಟು ನೆಕ್ ಫೈಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ಸದ್ಯಕ್ಕೆ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ಹೇಳ್ಕೊಳ್ತಾ ಇಲ್ಲ. ಯಾಕೆಂದರೆ DK ಶಿವಕುಮಾರ್ ಸುಮಲತಾ ಅವರಿಗೆ ಬೇರೆ ದಾರಿಯನ್ನು ಕೊಡಬಹುದು ರಾಜಕೀಯದಲ್ಲಿ, ಆದರೆ ಈ ಸದ್ಯಕ್ಕೆ ಬೇಡ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಹಿಂದೆನೇ. ಸೊ ಹಾಗಿದ್ದಾಗ ಬಹುಶಃ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗೋದು ಸಾಕಷ್ಟು ಲೇಟ್ ಆಗಬಹುದಾ ಅಥವಾ ಡಿಲೇ ಆಗಬಹುದಾ? ಜೊತೆಗೆ ಟಿಕೆಟೇ ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಪಕ್ಷೇತರರಾಗಿ ಸ್ಪರ್ಧಿಸ್ಬೋದಾ? ಸಿದ್ದರಾಮಯ್ಯನವರು ಏನು ಹೇಳ್ತಾರೆ? ಸಮನ್ವಯ ಸಮಿತಿ ಸಭೆಯಲ್ಲಿ ಅಧ್ಯಕ್ಷ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರು ಏನು ಹೇಳ್ತಾರೆ? ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿಯುವಂತಹ ಇಂಗಿತವನ್ನು ಸುಮಲತಾ ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಆಪ್ಷನ್ ಕಾಂಗ್ರೆಸ್ಸಿಗೆ, ಇಲ್ಲದೇ ಇದ್ದರೆ ಪಕ್ಷೇತರರಾಗಿ ಕಣಕ್ಕಿಳಿತಾರೆ. ಯಾಕೆಂದರೆ ಈಗಾಗಲೇ ಬಾಡಿಗೆ ಮನೆಯನ್ನು ನೋಡಿದ್ದಾರೆ, ಅಲ್ಲೇ ಕಚೇರಿಯನ್ನು ಮಾಡಬೇಕು ಅಂತ. ಆದರೆ ಈಗ ಅಂಬರೀಷ್ ಅವರು ಇದ್ದಂತಹ ಹಳೆಯ ಮನೆ ಏನಿತ್ತು, ಈ ಹಿಂದೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಅವರು ಇಳ್ಕೊಳ್ತಾ ಇದ್ರು. ಸೊ ಆ ಮನೆಯನ್ನು ಇದೀಗ ಅಧಿಕೃತ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ ಸುಮಲತಾ. ಸೊ ಹಾಗಾಗಿ ಜನಸ್ಪಂದನೆ, ಇನ್ನು ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿಲ್ಲ, ಅದಕ್ಕೂ ಮುನ್ನ ಸೊ ಇಲ್ಲಿ ಯಾವ ರೀತಿಯಾಗಿ ಜನರ ಒಡನಾಟ, ಜನಸ್ಪಂದನ, ಜೊತೆಗೆ ಅವರ ಜೊತೆ ಕಾರ್ಯಕರ್ತರ ಜೊತೆ ಯಾವ ರೀತಿಯಾಗಿ ಅವರ ಒಡನಾಟ ಇರುತ್ತೆ, ಅದರ ಮುಖಾಂತರ ಸೊ ಯಾವ ರೀತಿಯಾಗಿ ಲೋಕಸಭಾ ಟಿಕೆಟನ್ನು ಪಡ್ಕೊಳ್ಬೇಕು, ಕಾಂಗ್ರೆಸ್ನಿಂದನಾ ಅಥವಾ BJPಯಿಂದನಾ? BJP ಆರಾಮಾಗಿ ಅವ್ರಿಗೆ ಮಣೆ ಹಾಕಬಹುದು. ಯಾಕೆಂದರೆ ಡಾಕ್ಟರ್ ಸಿದ್ದರಾಮಯ್ಯ ಈ ಹಿಂದೆ ಸ್ಪರ್ಧಿಸಿದ್ರು, ಆದರೆ ಸೋತಿದ್ದಾರೆ. 2.5 ಲಕ್ಷಗಳ ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇದು ಸುಮಲತಾ ಅವ್ರನ್ನ ಕರ್ಕೊಂಡ್ರೆ BJPಗೆ ಲಾಭ ಆಗಬಹುದಾ ಅನ್ನುವಂತಹ ನಿರೀಕ್ಷೆ ಕೂಡ BJPಗೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಕೊಡ್ತಾರೆ. ಶಿವು, ಯಾವೆಲ್ಲ ಕಾರಣಗಳಿಗಾಗಿ ಸುಮಲತಾರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಮೊದಲು ಕಾಂಗ್ರೆಸ್ನಲ್ಲಿ? ಇನ್ನು ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿನ? ಯಾಕೆಂದರೆ ಬಹುಶಃ ಚೇಂಜ್ ಆಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಒಂದು ವೇಳೆ ಇವೆರಡರ ಫೈಟ್ BJPಗೆ ಲಾಭ ಆಗುತ್ತಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಇವತ್ತು ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ 9:30ಕ್ಕೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ಮಾಜಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ
ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಜೊತೆಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಹಾಗೆ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಶಾಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಸಮನ್ವಯ ಸಮಿತಿಯ ಸದಸ್ಯರು. ಸೊ ಇವತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಸೀಟು ಹಂಚಿಕೆ ಗೊಂದಲ ಏನ್ ಇಲ್ಲಿಯವರೆಗೆ ಮುಂದುವರ್ಕೊಂಡು ಬಂದಿತ್ತು, ಅದಕ್ಕೆ ತಾರ್ಕಿಕ ಅಂತ್ಯ ಇವತ್ತು ಕಾಣುವಂತ ಒಂದು ಸ್ಥಿತಿ ಕೂಡ ಇದೆ. ಯಾಕೆಂದ್ರೆ ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರದ ಬಗ್ಗೆನೆ ಚರ್ಚೆ ಆಗತ್ತೆ. ಯಾಕೆಂದ್ರೆ ಜೆಡಿಎಸ್ಗೆ ಎಷ್ಟು ಸೀಟುಗಳನ್ನ ಬಿಟ್ಕೊಡ್ಬೇಕು, ಕಾಂಗ್ರೆಸ್ಗೆ ಎಷ್ಟು ಸೀಟುಗಳನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗತ್ತೆ. ಯಾಕೆಂದ್ರೆ ಜೆಡಿಎಸ್ ಮೊದಲಿಗೆ 12 ಸೀಟ್ಗಳನ್ನ ಇಟ್ಕೊಂಡಿತ್ತು, ನಂತರ 10 ಸೀಟ್ಗಳಿಗೆ ಬೇಡಿಕೆಯನ್ನ ಇತ್ತು, ನಂತರ ಈಗ 9 ಸ್ಥಾನಗಳಿಗೆ ಅದು ಬೇಡಿಕೆಯನ್ನ ಮುಂದೊಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹಾಲಿ ಸಂಸದ ಕ್ಷೇತ್ರಗಳೇನಿದೆ ಅದನ್ನು ಕೂಡ ಬಿಡೋದಿಲ್ಲ ಅನ್ನುವಂತಹ ಒಂದು ಒತ್ತಡವನ್ನು ಕೂಡ ಹಾಕ್ತಾ ಇದೆ. ಹೀಗಾಗಿ ಇವತ್ತು ಯಾವ ರೀತಿಯಾಗಿ ಚರ್ಚೆ ನಡೆಯುತ್ತೆ ಅದರ ಮೇಲೆ ಮಂಡ್ಯ ರಾಜಕಾರಣದ ವಿಚಾರ ಕೂಡ ಚರ್ಚೆಗೆ ಬರುತ್ತೆ ಗುರುಪ್ರಸಾದ್. ಯಾಕೆಂದ್ರೆ ಈಗಾಗಲೇ ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅನ್ನುವಂಥದ್ದನ್ನ ಈಗಾಗಲೇ ಜೆಡಿಎಸ್ ವರಿಷ್ಠರು ಕೂಡ ನಿನ್ನೆ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಮಂಡ್ಯದಲ್ಲಿ ಈಗಾಗಲೇ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿ ಮಾದೇಗೌಡ ಅವರ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಹೀಗಾಗಿ ಈಗ ಸಾಕಷ್ಟು ಕುತೂಹಲ ಮಂಡ್ಯ ಕ್ಷೇತ್ರ ಪಡ್ಕೊಂಡಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಸುಮಲತಾ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಡೆ ಅವರನ್ನ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಿವೆ. ಅಂದ್ರೆ ಮುಂದೆ ಅವರಿಗೆ ಒಳ್ಳೆಯ ಉತ್ತಮ ಅವಕಾಶವನ್ನ ಕೊಡ್ಲಾಗತ್ತೆ. ಆದ್ರೆ ಈಗ ಪಕ್ಷ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಎಲ್ರೂ ಕೂಡ ಬದ್ಧರಾಗಿರ್ಬೇಕಾಗತ್ತೆ ಅನ್ನುವಂತ ಒಂದು ಸೂಕ್ಷ್ಮವನ್ನ ಅವರು ಹೇಳುವ ಮೂಲಕ ಮಂಡ್ಯದಲ್ಲಿ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥದ್ದನ್ನ ಈ ಹಿಂದೆ ಕೂಡ ಹೇಳಿದ್ರು. ಶಿವು, ಒಂದು ವೇಳೆ ಮಂಡ್ಯದಿಂದ ಕಾಂಗ್ರೆಸ್ದಿಂದ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಸಾಧ್ಯ ಆದ್ರೆ MP ಚುನಾವಣೆಗೆ ನಿಲ್ಲಲೇಬೇಕು ಅನ್ನುವಂತಹ ಹಪಹಪಿ, ಅದ್ರ ಜೊತೆಗೆ ಆ ಒಂದು ನಿರೀಕ್ಷೆ ಇರೋದ್ರಿಂದ ಪಕ್ಷೇತರರಾಗಿ ಸ್ಪರ್ಧಿಸಬಹುದಾ ಸುಮಲತಾ ಆಗಿದೆ, ಅಥವಾ ಕಾಂಗ್ರೆಸ್ ಹೇಳದಾಗೆ ಕೇಳ್ತಾರ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಲತಾ ಅವರನ್ನ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಸೋದು ಬೇಡ, ಸ್ಪರ್ಧೆಗೆ ಇಳಿದಿದ್ದೇ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕೆಂದ್ರೆ ಗೆಲ್ಲುವಂತ ಅವಕಾಶ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಜೆಡಿಎಸ್ ನಾಯಕರಲ್ಲಿ ಕೂಡ ಇದೆ, ಕಾಂಗ್ರೆಸ್ ನಾಯಕರಲ್ಲಿ ಕೂಡ ಇದೆ. ಹೀಗಾಗಿ ಜೆಡಿಎಸ್ ನಾಯಕರು ಈಗಾಗಲೇ ಕಾಂಗ್ರೆಸ್ ನಾಯಕರನ್ನ ಮುಂದೆ ಬಿಟ್ಟು ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿನಿಮಾ ರಂಗದ ರಾಕ್ಲೈನ್ ವೆಂಕಟೇಶ್ ಅವರ ಮೂಲಕ ಕೂಡ ಸುಮಲತಾ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅದು ಇಲ್ಲಿಯವರೆಗೂ ಕೂಡ ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಸುಮಲತಾ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಮಂಡ್ಯದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಬಹುತೇಕವಾಗಿ ಈಗ ಪಕ್ಷ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತದ್ದು ಫೈನಲ್ ಆಗಿದೆ. ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕೂಡ ಸುಮಲತಾ ಅವರನ್ನ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಗುರುಪ್ರಸಾದ್. ಯಾಕೆಂದ್ರೆ SM ಕೃಷ್ಣ ಅವರನ್ನ ಮುಂದೆ ಇಟ್ಟುಕೊಂಡು ಅಲ್ಲಿ ಲೋಕಲ್ ನಾಯಕರು ಏನಿದ್ದಾರೆ ಅವರನ್ನ ಮುಂದೆ ಬಿಟ್ಟು ಸುಮಲತಾ ಅವರನ್ನ ಬಿಜೆಪಿಗೆ ಕರೆತರುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸುಮಲತಾ ಅವರು ಆ ಕಡೆ ಬಿಜೆಪಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಅಷ್ಟರ ಮಟ್ಟಿಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಒಂದು ಕಡೆ ಬಿಜೆಪಿ ಕೂಡ ಪರೋಕ್ಷವಾಗಿ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸದೆ ಸುಮಲತಾ ಅವರಿಗೆ ಸಪೋರ್ಟ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇವೆ. ಜೊತೆಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಸ್ಥಳೀಯ ನಾಯಕರೇನಿದ್ದಾರೆ ಅವರು ಕೂಡ ಸುಮಲತಾ ಅವರಿಗೆ ಜೆಡಿಎಸ್ಗೆ ಮೈತ್ರಿಯಲ್ಲಿ ಬೆಂಬಲ ಕೊಟ್ಟರು ಕೂಡ ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನ ಕೊಡುವ ಮೂಲಕ ಅವರಿಗೆ ತಮ್ಮ ಒಂದು ಮತಗಳು ಹೋಗುವಂತ ಒಂದು ಪ್ರಯತ್ನ ಕೂಡ ಅಲ್ಲಿ ಮಾಡ್ತಾರೆ. ಮತ್ತೊಂದು ಕಡೆ ಅಂಬರೀಶ್ ಅಭಿಮಾನಿಗಳೇನಿದ್ದಾರೆ ಅವರು ಕೂಡ ಸುಮಲತಾ ಅವರ ಪರವಾಗಿ ಇರೋದ್ರಿಂದ ಹಾಗೆ ಲೈನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ತಗೊಂಡು. ಎಸ್